ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಟೈಮ್ ಈಗ 4:30 ಆಗಿದೆ, ಈವ್ನಿಂಗ್. ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಚೆ ಮಳೆ ಬರ್ತಾ ಇದೆ. ತುಂಬ ಅಂದರೆ ತುಂಬ ಚಳಿ ಆಗ್ತಾ ಇದೆ. ಸೊ ಚಳಿಗೆ ಏನಾದರೂ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲೂ ಕಟ್ಲೆಟ್ಸ್ ಮಾಡೋಣ ಅಂತ. ಆಲೂಗಡ್ಡೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ, ಬೆಂದಿದೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಆಲೂಗಡ್ಡೆ ಎಲ್ಲ ಕೂಡ ಕಟ್ಲೆಟ್ಸ್ ಮಾಡೋಣ ಅಂತ. ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ? ಸೊ ಅದಕ್ಕೆ ಈರುಳ್ಳಿ ಎಲ್ಲ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಆಲೂಗಡ್ಡೆ ಬೇಯಿಸೋದಕ್ಕೆ ಇಟ್ಟಿದ್ದೆ, ಸೊ ಅದು ಕೂಡ ಬೆಂದಿದೆ. ತಣ್ಣಗಾಗಲಿ, ಸ್ವಲ್ಪ ತಣ್ಣಗಾದ್ಮೇಲೆ ಮಾಡೋಣ. ಹೊಟ್ಟೆಲ್ಲ ಕೂಡ ತೆಗೆದುಬಿಟ್ಟು ಈ ರೀತಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. 3 ಪೊಟ್ಯಾಟೋಸ್ನ ಚೆನ್ನಾಗಿ ಬೇಯಿಸ್ಕೊಂಡು ಅದ್ರ ಮೇಲೆ ಇರೋ ಹೊಟ್ಟೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಗ್ರೇಟರಲ್ಲಿ ಗ್ರೇಟ್ ಮಾಡ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ಎಲ್ಲೂ ಕೂಡ ಗಂಟೆಗಳಿಲ್ದಿರ ಎಲ್ಲ ಚೆನ್ನಾಗಿ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಎಲ್ಲ ಪೊಟ್ಯಾಟೋಸ್ನ ಹೀಗೆ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಗೆಯಷ್ಟು ಜೀರಿಗೆ ಪುಡಿ, ಸ್ವಲ್ಪ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಹಸಿರುಮೆಣಸಿನ್ಕಾಯಿ, 1 ದೊಡ್ಡ ಸೈಜ್ದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸಣ್ಣಗೆ ಈ ರೀತಿ ಹಾಕ್ಕೊಂಡು ಈಗ ಇದನ್ನೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ನಾನು ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವುದು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. 1 ಪಿಂಚಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡು ಈಗ ಎಲ್ಲದನ್ನು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ದೊಡ್ಡ ಸೈಜ್ ನಿಂಬೆಹಣ್ಣು ಗಾತ್ರದಷ್ಟು ಈ ರೀತಿ ಎಲ್ಲದನ್ನು ಕೂಡ ಉಂಡೆ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಬಿಡೋಣ. ಮೊದಲು ಎಲ್ಲದನ್ನು ಕೂಡ ಈ ರೀತಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳಿ. ಹೀಗೆ ಎಲ್ಲದನ್ನು ಕೂಡ ಉಂಡೆ ಮಾಡ್ಕೊಂಡ್ಮೇಲೆ ಮೊದಲು ನಾನು ಆಯಿಲನ್ನು ಬಿಸಿ ಮಾಡಿಕೊಂಡು 1 ಬೌಲು ಕಾರ್ನ್ಫ್ಲೇಕ್ಸ್ನ ತಗೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲು ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಕಾರ್ನ್ಫ್ಲೇಕ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ನೀವು ಇದ್ರ ಬದಲು ಬ್ರೆಡ್ ಕ್ರಂಚಸ್ನ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕಾರ್ನ್ಫ್ಲೇಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಒಂದು ಬೌಲನ್ನು ತಗೊಂಡು 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಗಂಟೆಗಳಿಲ್ದಿರ ಎಲ್ಲೂ ಕೂಡ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು. ಹೀಗೆ ಕಲಿಸ್ಬಿಟ್ಟು ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ನಂತರ ನಾವು ಕಾರ್ನ್ಫ್ಲೇಕ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಚೆನ್ನಾಗಿ ತಣ್ಣಗಾದ್ಮೇಲೆ ಇದನ್ನು ಚೆನ್ನಾಗಿ ಪೌಡರ್ ಥರ ಮಾಡ್ಕೊಳ್ಳೋಣ. ಕೈಯಲ್ಲೇ ಈ ರೀತಿ ಅಂದರೆ ಎಲ್ಲ ಕೂಡ ಚೆನ್ನಾಗಿ ಈ ರೀತಿ ಆಗುತ್ತೆ. ಚೆನ್ನಾಗಿ ಸ್ವಲ್ಪ ಸಣ್ಣಗೆ ಆಗೋ ಥರ ಈ ರೀತಿ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಂಡ್ಮೇಲೆ ಪೊಟ್ಯಾಟೊ ಬಾಲ್ಸನ್ನು ನೋಡಿ ಈ ರೀತಿ ಕಟ್ಲೆಟ್ಸನ್ನು ಮಾಡಿಕೊಂಡು ಈಗ ಇದನ್ನು ನಾವು ಮೈದಾ ಹಿಟ್ಟು ಕಲಸಿಕೊಂಡು ಇಟ್ಕೊಂಡಿದ್ವಲ್ಲ ನೀರಲ್ಲಿ, ಅದರಲ್ಲಿ ಒಂದು ಸಲ ಡಿಪ್ ಮಾಡಿಕೊಂಡು ಈ ಕ್ರಂಚಸ್ಸಲ್ಲಿ ರೋಲ್ ಮಾಡ್ಕೊಳ್ಳಿ. ಕ್ರಂಚಸ್ಸು ಚೆನ್ನಾಗಿ ಇದಕ್ಕೆ ಅಂಟ್ಕೋಬೇಕು. ಈ ರೀತಿ ಮಾಡಿಕೊಂಡು ಎಲ್ಲದನ್ನು ಕೂಡ ಇದೇ ರೀತಿ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು. ಪೊಟ್ಯಾಟೊ ಬಾಲ್ಸನ್ನ ತಗೊಂಡು ಕಟ್ಲೆಟ್ ಮಾಡಿಕೊಂಡು, ಕಟ್ಲೆಟ್ಸು ಜಾಸ್ತಿ ತೆಳ್ಳಿಗೆ ನಾವು ಒಡೆ ಥರ ತಟ್ಕೋಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಹೀಗೆ ಮಾಡಿಕೊಂಡು ಮೈದಾದಲ್ಲಿ ಡಿಪ್ ಮಾಡಿಬಿಟ್ಟು ಈಗ ಇದನ್ನು ನಾನು ಕ್ರಂಚಸ್ಸಲ್ಲಿ ಈ ರೀತಿ ರೋಲ್ ಮಾಡಿಬಿಟ್ಟು ಎಲ್ಲದನ್ನು ಕೂಡ ಒಂದು ಪ್ಲೇಟಲ್ಲಿ ಮಾಡಿಟ್ಕೊತಾ ಇದ್ದೀನಿ. ಹೀಗೆ ಮಾಡಿಟ್ಕೊಂಡು ಈಗ ಆಯಿಲ್ ಆಲ್ರೆಡಿ ಬಿಸಿ ಮಾಡಿತ್ತಲ್ವ, ಅದೇ ಆಯಿಲಲ್ಲಿ ಈಗ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಕಟ್ಲೆಟ್ಸ್ನ ಹಾಕಿಬಿಟ್ಟು 1-2 ನಿಮಿಷ ನೋಡಿ ಈ ರೀತಿ ಬಬಲ್ಸ್ ಬರ್ತಾ ಇರುತ್ತಲ್ವ, ಇದು ಫುಲ್ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಕೂಡ ಅದನ್ನು ಕಲಿಸ್ಬಾರ್ದು. ಈಗ ನೋಡಿ ಕಡಿಮೆ ಆದಮೇಲೆ ನಾನು ಇದನ್ನು ಟರ್ನ್ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು
ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಈ ಕಲರ್ ಬಂದರೆ ಸಾಕು. ಈಗ ಇದನ್ನು ನಾವು ತೆಗೆದುಬಿಡೋಣ. ಮಿಕ್ಕಿದ್ದನ್ನು ಕೂಡ ಸೇಮ್ ಇದೇ ರೀತಿಯೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡ್ರೆ ಕಟ್ಲೆಟ್ಸು ರೆಡಿ ಆಗುತ್ತೆ. ಎಲ್ಲದನ್ನು ಕೂಡ ಫ್ರೈ ಮಾಡಿಕೊಂಡಿದ್ದು ಆಯಿತು. ನಾನು ಇದನ್ನು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಲ್ವ ಸಾಯಂಕಾಲ ಈ ರೀತಿ ಮಾಡಿಕೊಟ್ಟಾಗ. ನೀವು ಗ್ರೀನ್ ಚಟ್ನಿ ಜೊತೆ ಕೂಡ ತಿನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೈಟು ಮತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದೋಸೆಗೆ ಹಾಕಿದ್ದೆ. ಸೊ ನಮ್ಮ ಸೈಡು ಮಳೆ ಬರ್ತಾಯಿದೆ. ಕೋಲಾರ ಡಿಸ್ಟಿಕ್ಕಲ್ಲಿ ಫುಲ್ಲು ಮಳೆ ಜಾಸ್ತಿ ಇರೋದ್ರಿಂದ ದೋಸೆಗೆ ಬೇರೆ ಹಾಕಿಬಿಟ್ಟಿದ್ದೆ. ಅದು ಹುಳಿ ಬರೋದಿಲ್ಲಲ್ಲ. ಸೊ ಹಾಗಾಗಿ ಏನು ಮಾಡೋದು ಅಂತೇಳ್ಬಿಟ್ಟು ಒಂದು ಟೆಕ್ನಿಕ್ನ ಹೇಳ್ಕೊಡ್ತೀನಿ. ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಒಂದು ಬೌಲನ್ನು ತಗೊಂಡು, ಅಂದರೆ ನಾವು ಯಾವುದರಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ದೊಡ್ಡ ಬೌಲನ್ನ ತಗೊಂಡು ಅದರಲ್ಲಿ ನೀರನ್ನು ಕಾಯಿಸ್ಕೊಳ್ಳಿ. ನಾನು ಕೆಟಲಲ್ಲಿ ಕಾಯಿಸ್ಬಿಟ್ಟು ಅದಕ್ಕೆ ಬಗ್ಸ್ಕೊತಾ ಇದ್ದೀನಿ. ನೀವು ಸ್ಟವ್ ಮೇಲೆ ಬೇಕಾದರೂ ಹಾಗೇ ಇಟ್ಬಿಟ್ಟು ಕಾಯಿಸ್ಕೊಳ್ಳಿ. ಒಂದು ಸ್ವಲ್ಪ ಉಗುರು ಬೆಚ್ಚಗಿಂತ ಜಾಸ್ತಿನೇ ಇರಲಿ. ಅಂದರೆ ಸಣ್ಣಗೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆ ಸ್ಟೇಜಲ್ಲಿ ಸ್ಟವನ್ನು ಆಫ್ ಮಾಡಿಬಿಟ್ಟು ನಾವು ರುಬ್ಬಿಟ್ಕೊಂಡಿರೋ ಅಕ್ಕಿ ಹಿಟ್ಟನ್ನು ಬೌಲೇ ನೋಡಿ ಈ ರೀತಿ ಆ ನೀರೊಳಕ್ಕೆ ಇಟ್ಬಿಡಬೇಕು. ನೀರು ಫುಲ್ ತಣ್ಣಗಾಗೋವರೆಗೂ ಇಟ್ಕೊಂಡು ತಣ್ಣಗಾಗ್ತಲೇ ಬೌಲನ್ನು ಸಪ್ರೇಟಾಗಿ ತೆಗೆದುಬಿಡ್ಬೇಕು. ಅದರಲ್ಲೇ ಇಟ್ಬಿಟ್ಟು ಬಿಟ್ಬಿಡಬಾರ್ದು. ಹೀಗೆ ಮಾಡೋದ್ರಿಂದ ಆ ಬಿಸಿಗೆ ಬೇಗನೆ ಹುಳಿ ಬರುತ್ತೆ. ಚಳಿಗಾಲದಲ್ಲಿ, ಈ ಮಳೆಗಾಲದಲ್ಲಿ ಈ ರೀತಿ ಫಾಲೋ ಮಾಡಿ. ನೆಕ್ಸ್ಟು ಅಕ್ಕಿ ತರಿಸಿದ್ದೆ. ನಾನು ಯಾವಾಗಲೂ ಕೂಡ ಅಕ್ಕಿ 25 kg ಮೂಟೆ ಪಾಕೆಟ್ ಬರುತ್ತಲ್ಲ, 25 kgದು ಆ ಪಾಕೆಟ್ಸ್ ತರಿಸೋದು. ಇದು ಬಂದುಬಿಟ್ಟು ಬ್ರೌನ್ ರೈಸ್, ಅಂದರೆ ಸ್ವಲ್ಪ ನಾವು ಇಡ್ಲಿಗೆಲ್ಲ ಬಳಸ್ತೀವಲ್ಲ, ಉಪ್ಪಡಕ್ಕಿ ಅಂತೀವಿ, ಅದರಲ್ಲಿ ಮಸೂರ ಟೈಪ್ ಬರುತ್ತೆ ಸಣ್ಣದು. ಇದು ಬಂದುಬಿಟ್ಟು ನಾರ್ಮಲ್ಲು NS ಅಕ್ಕಿ, ಸ್ವಲ್ಪ ವೈಟ್ ಆಗಿರುತ್ತಲ್ವ ಅದು. ಯಾವಾಗಲೂ ಕೂಡ ಈ ಥರ ವೈಟದ್ದೇ ತರಿಸೋದು ನಾನು. ಪಾಕೆಟ್ ಇದೆ ಅಂತ ಏನಿಲ್ಲ, ಯಾವುದಂದರೆ ಅದೇ ತರ್ತಾ ಇರ್ತಾರೆ ಮನೆಯಲ್ಲಿ. ಎಲ್ಲದನ್ನು ಕೂಡ ಯೂಸ್ ಮಾಡ್ತೀವಿ. ಇಂಥ ಬ್ರ್ಯಾಂಡೇ ಅಂತ ಏನಿಲ್ಲ, ಯಾವ ತಂದರೆ ಅದು ಮಾಡ್ತಾ ಇರ್ತೀವಿ. ಸೊ ಬ್ರೌನ್ ರೈಸ್ ಮಾತ್ರ ಇದು ಫಸ್ಟ್ ಟೈಮ್ ನಾನು ತರಿಸಿರೋದು. ಚೆನ್ನಾಗಿರುತ್ತೆ, ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಅಂತ ಇದ್ದರು. ಸೊ ಹಾಗಾಗಿ ತರಿಸಿದೆ. ಅದು ಇದು ಎರಡು ಕೂಡ ಸೇಮ್ ರೇಟೇ. ಹಾಗಾಗಿ 50 ರೂಪೀಸ್ ಮಾತ್ರ, ಅದು ಸ್ವಲ್ಪ ಜಾಸ್ತಿ, ಇದು 50 ರೂಪೀಸ್ ಕಡಿಮೆ ಅಷ್ಟೇ. ಎರಡು ಕೂಡ ಫುಲ್ಲು ಪಾಕೆಟ್ ಎಲ್ಲ ತಂದುಬಿಟ್ಟಿದ್ದಾರೆ. ಸೊ ಇದನ್ನು ಈಗ ನಾವು ಪ್ಯಾಕ್ ಮಾಡಿಡೋದೇ ಇಂಪಾರ್ಟೆಂಟ್. ಇಲ್ಲ ಅಂದರೆ ಬೇಗನೆ ಹುಳ ಆಗಿಬಿಡುತ್ತೆ. ವೈಟ್ ಹುಳ ಅಕ್ಕಿ ಥರನೇ ಇರುತ್ತೆ, ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾವು ಯೂಸ್ ಮಾಡೋದಕ್ಕೆ ಮಾತ್ರ ಸ್ವಲ್ಪ ಸ್ವಲ್ಪ ಬಾಕ್ಸ್ಗೆ ಬಗ್ಸ್ಕೊಳ್ಳಬೇಕು. ಇದು ಬಂದುಬಿಟ್ಟು ಮುದ್ದೆಗೆ, ದೋಸೆಗೆ ಹಾಕ್ತೀವಲ್ಲ ಅದು, ನಾವು ಸೊಸೈಟಿ ಅಕ್ಕಿ ಅಂತೀವಲ್ಲ ಅದು. ಸೊ ಸೊಸೈಟಿ ಅಕ್ಕಿ ನಮ್ಗೆ ಕೊಡೋದಿಲ್ಲ, ಹಾಗಾಗಿ ನಾನು ಪಾಕೆಟ್ ತರಿಸ್ಬಿಡ್ತೀನಿ. ಅದು ಕೂಡ ಹಂಸ ಅಂತ ಹೇಳ್ತೀವಿ. ಅದು ಕೂಡ 700 ಏನೋ ಆಗುತ್ತೆ. ಅದು ಕೂಡ ನಾನು ಒಂದು ಪಾಕೆಟ್ ತರಿಸ್ತೀನಿ. ಅಕ್ಕಿ ಹಿಟ್ಟು ಬೇರೆ ಖಾಲಿ ಆಗಿತ್ತು. ಅಕ್ಕಿ ಹಿಟ್ಟು ಒಂದು 10 kg ಹಾಕ್ಸ್ಕೊಬರೋಣ ಅಂತೇಳ್ಬಿಟ್ಟು ಅದನ್ನು ಕೂಡ ಫುಲ್ ಪಾಕೆಟೇ ತರಿಸಿದ್ದೆ. ಸೊ ಅದನ್ನೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ಬಾಕ್ಸಿಗೆ ಹಾಕಿಟ್ಟು, ಇನ್ನು ಮಿಕ್ಕಿದ್ದನ್ನು ಚೀಲದಲ್ಲಿ ಹಾಗೇ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಕಲ್ಲುಪ್ಪು ಕಟ್ಟಿಟ್ಕೊಂಡ್ರೆ ಸೊ ರೆಡಿ. ಅದು ಸೈಡ್ಗೆ ಇಟ್ಕೊಬಿಟ್ರೆ ಗಾಳಿ ಆಡ್ದಿರ ಸರಿ ಹೋಗುತ್ತೆ. ಸೊ ನಂತರ ಸ್ವಲ್ಪ ರೇಷನ್ ಕೂಡ ತಂದಿದ್ದೆ, ಅದನ್ನು ಕೂಡ ಬಾಕ್ಸ್ಗಳಿಗೆ ಹಾಕಿ ಎತ್ತಿಟ್ಕೊಳ್ಳೋಣ ಅಂತ. ನಮ್ಮ ಮನೆಯಲ್ಲಿ ಸ್ಮೆಲ್ ಬರುತ್ತಲ್ಲ ಇರುವೆಗಳು, ಸಕ್ಕರೆಗಳಿಗೆಲ್ಲ ಸ್ವೀಟ್ ಎಲ್ಲಾದರೂ ಸ್ವಲ್ಪ ಚೆಲ್ಲೋಷ್ಟೊತ್ತಿಗೆ ಬರುತ್ತಲ್ಲ, ಆ ಥರ ಇರುವೆಗಳು ತುಂಬ ಇದೆ. ಯಾಕಂತ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಜಾಸ್ತಿ ಇದೆ. ಎಷ್ಟು ಚಾಕ್ ಪೀಸ್ ಎಲ್ಲ ಗೀಚಿದ್ರು ಕೂಡ, ಲಕ್ಷ್ಮಣ ರೇಖೆ ಅಂತೀವಲ್ಲ ಅದು, ಒಂದು ಕಡೆ ಗೀಚಿದ್ರೆ ಇನ್ನೊಂದು ಕಡೆ ಸ್ಟಾರ್ಟ್ ಆಗುತ್ತೆ. ಏನು ಒಂಚೂರು ಎಲ್ಲೂ ಇಡೋಕ್ಕಿಲ್ಲ. ಸ್ವೀಟ್ ತಂದರು, ಸ್ನ್ಯಾಕ್ಸ್ ತಂದರು, ಏನು ಇಟ್ಟರು ಕೂಡ ಬೇಗನೆ ಬಂದುಬಿಡುತ್ತೆ. ಅಡುಗೆ ಮಾಡಿಟ್ಟರೆ ಸ್ಟವ್ ಮೇಲೆ ಕೂಡ ಎಲ್ಲ ಓಡಾಡ್ತಾ ಇರುತ್ತೆ, ಅಷ್ಟಿದೆ. ಸೊ ಹಾಗಾಗಿ ಮೊದಲು ಬಾಕ್ಸ್ ಅದರಲ್ಲಿ ಬೆಲ್ಲ ಹಾಕಿಟ್ಟಿದ್ದೆ, ಅದರಲ್ಲೇ ಸಕ್ಕರೆ ಕೂಡ ಹಾಕಿಡ್ತಾಯಿದ್ದೀನಿ ನೋಡಿ. ಆ ಬಾಕ್ಸ್ಗೂ ಕೂಡ ನಾನು ಸುತ್ತಲೂ ಚಾಕ್ ಪೀಸನ್ನು ಗೀಚಿ ಇಡ್ತೀನಿ. ಇಲ್ಲ ಅಂತಂದರೆ ನೋಡಿ, ಇದೆಲ್ಲ ಚಾಕ್ ಪೀಸ್ ಇದೆಯಲ್ವ, ಇದು ಗೆ ಬಾಕ್ಸ್ಗೂ ಕೂಡ ಗೀಚಿಕ್ಬಿಡ್ತೀನಿ. ಗೋಡೆ ಮೇಲೆ ಓಡಾಡ್ತಾ ಇರುತ್ತಲ್ವ, ಅಕಸ್ಮಾತ್ ಬಾಕ್ಸ್ಗೂ ಕೂಡ ಹತ್ತಿದ್ರೆ ಬೆಲ್ಲ ಸಕ್ಕರೆ ಎಲ್ಲ ಕೂಡ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ, ಸ್ಮೆಲ್ ಬರ್ತಾ ಇರುತ್ತೆ, ಒಂಥರ ಸ್ಮೆಲ್ ಅದು ಇರುವೆ. ಹಾಗಾಗಿ ಬಾಕ್ಸ್ಗೂ ಕೂಡ ಗೀಚಿಕ್ತಾ ಇದ್ದೀನಿ. ಆದಷ್ಟು ಕೂಡ ಸ್ವೀಟರ್ಸ್ಗೆ ಜಾಸ್ತಿ ಬರೋದು, ಸಕ್ಕರೆ ಬೆಲ್ಲ ಸ್ವೀಟ್ ಏನಾದರೂ ಇದ್ದರೆ ಅದಕ್ಕೆ. ಇದು ಇನ್ನೊಂದು ಬಾಕ್ಸಲ್ಲಿ ಮೊದಲು ಉದ್ದಿನಬೇಳೆ ಕಡಲೆಬೇಳೆ ಇತ್ತು, ಅದರಲ್ಲೇ ಸಾಸಿವೆ ಮೆಂತ್ಯ ತಂದಿದ್ದೆ ಅಲ್ವ, ಅದನ್ನು ಕೂಡ ಹಾಕಿಡ್ತಾಯಿದ್ದೀನಿ. ಶೋಡಾ ಕೂಡ ಇನ್ನೊಂದು ಚೂರು ಇದೆ ಬಾಕ್ಸಲ್ಲಿ, ಅದು ಖಾಲಿ ಆದಮೇಲೆ ತೊಳೆದು ಹಾಕ್ಕೊಳ್ಳೋಣ ಅಂತ ಈ ಬಾಕ್ಸಲ್ಲಿ ಹಾಕಿಡ್ತಾಯಿದ್ದೀನಿ. ಸೊ ಎಲ್ಲದನ್ನು ಕೂಡ ಎತ್ತಿಟ್ಟಿದ್ದಾಯಿತು. ಇದು ಸೋಪು ಪಾತ್ರೆ ತೊಳೆಯೋದಕ್ಕೆ, ನಾನು ಸೋಪೇನೆ ಜಾಸ್ತಿ ಬಳಸೋದು. ಹನಿ ಕೂಡ ಒಂದು ಚೂರಿತ್ತು, ಹೇಗೋ ಹೋಗಿದ್ದೆ ಎಲ್ಲ ತಗೊಬರೋಣ ಅಂತೇಳ್ಬಿಟ್ಟು ಅದನ್ನು ಕೂಡ ತಂದಿಟ್ಟೆ. ಸೊ ನಂತರ ನಾನು ಬೆಳಿಗ್ಗೆ ಸ್ವಲ್ಪ ಈ ಕಳಶದಲ್ಲಿರುತ್ತಲ್ವ ಅಕ್ಕಿ,
ಆ ಕಾಯಿ ಮತ್ತು ಅಕ್ಕಿ ನಾವು ಶುಕ್ರವಾರ ದಿನ ಚೇಂಜ್ ಮಾಡ್ತೀವಲ್ಲ ಕಳಶ, ಆಗ ಕಾಯಿ ಅಕ್ಕಿ ಎರಡು ಕೂಡ ಚೇಂಜ್ ಮಾಡಿ ಬೇರೆದು ಹಾಕ್ತೀವಲ್ಲ, ಆ ಅಕ್ಕಿಯಿಂದ ಇವತ್ತು ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿನ ಹುರ್ಕೊತಾ ಇದ್ದೀನಿ. ಪೊಂಗಲ್ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಮನೇಲಿ ದ್ರಾಕ್ಷಿ ಗೋಡಂಬಿ ಯಾರು ಜಾಸ್ತಿ ತಿನ್ನೋದಿಲ್ಲ, ಹಾಗಾಗಿ ಸ್ವಲ್ಪನೇ ಹಾಕಿದ್ದು. ಮಕ್ಕಳೆಲ್ಲ ಕೂಡ ಸೈಡಿಗೆ ತೆಗೆದಿಟ್ಬಿಡ್ತಾರೆ. ಈಗ ನೋಡಿ 3/4 ಗ್ಲಾಸಷ್ಟು ಹೆಸರುಬೇಳೆನ ತುಪ್ಪದಲ್ಲ ಹಾಗೇ ಹುರ್ಕೊತಾ ಇದ್ದೀನಿ. ಆ್ಯಕ್ಚುಲಿ ತುಪ್ಪ ಜಾಸ್ತಿ ಆಗೋಗ್ಬಿಡ್ತು, ಹೆಸರುಬೇಳೆ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕಡಿಮೆ ಹಾಕಬೇಕಿತ್ತು, ನಾನು ಎಲ್ಲ ನೋಡಿಕೊಂಡು ಹಾಕಿಬಿಟ್ಟೆ. ಈ ತುಪ್ಪ ಕೂಡ ಸ್ವಲ್ಪ ಕಲರ್ ಡಾರ್ಕ್ ಇದೆ ನೋಡಿ, ಇದು ಮನೇಲಿ ಮಾಡಿದ್ದು. ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಎಲ್ಲೋ ಇದ್ದೋಗ್ಬಿಟ್ಟೆ, ನೋಡಲೇ ಎಲ್ಲ ಬಂದು ನೋಡೋಷ್ಟೊತ್ತಿಗೆ ಫುಲ್ಲು ಡಾರ್ಕ್ ಆಗೋಗ್ಬಿಟ್ಟಿತ್ತು. ಸೊ ಟೇಸ್ಟ್ ಚೆನ್ನಾಗಿದೆ. ಬಟ್ ನಂತರ ಅಕ್ಕಿ ಕೂಡ 3/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಈಗ 1.5 ಕಪ್ಪಷ್ಟು ಅಕ್ಕಿ ಮತ್ತು ಬೇಳೆ ಎರಡು ಕೂಡ ಆಗುತ್ತೆ. ಸೊ ಇದಕ್ಕೆ ನಾವು 1 to ಡಬಲ್ಗಿಂತ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನೀರು, ಯಾಕಂದರೆ ಪೊಂಗಲ್ ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರುತ್ತಲ್ವ ಗಟ್ಟಿಯಾಗಿರೋದಕ್ಕಿಂತ. ಆಗಲೇ 2 ಗ್ಲಾಸ್ ಹಾಕಿದೆ. ಈಗ ನೋಡಿ ಇನ್ನೊಂದು ಗ್ಲಾಸ್ ಹಾಕ್ತಾಯಿದ್ದೀನಿ, ಅಂದರೆ ಈಗ 3 ಗ್ಲಾಸ್ ಆಯಿತು. ಫಸ್ಟ್ ಇದು ಬೇಯಿಸ್ಕೊಳ್ಳೋದಕ್ಕೆ 3 ಗ್ಲಾಸ್ ಹಾಕ್ಕೊತೀನಿ. ನಂತರ ನಾವು ಬೆಲ್ಲ ಹಾಕ್ಕೋಬೇಕಲ್ಲ, ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ಸ್ವೀಟು ನಾನು 1 ಕಪ್ ಹಾಕ್ತಾಯಿದ್ದೀನಿ. ನೋಡಿಕೊಂಡು ಟೇಸ್ಟ್ಗೆ ಮತ್ತೆ ನಾವು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಸೇರಿಸ್ಕೋಬೋದು. ಈಗ ಇದರಲ್ಲಿ ಮತ್ತೆ ಇನ್ನೊಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊತೀನಿ. ಹಾಗಾಗಿ ಈಗ 4 ಗ್ಲಾಸ್ ನೀರಾಯಿತು. 1.5 ಗ್ಲಾಸು ಅಕ್ಕಿಗೆ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಬಿಡ್ತೀನಿ. ಅಕ್ಕಿನ ಬೇಯೋದಕ್ಕೆ ಇಟ್ಟಿದ್ದೀನಿ, 2 ವಿಸಿಲ್ ಬಂದರೆ ಸಾಕು. ಬೆಲ್ಲ ಚೆನ್ನಾಗಿ ಈಗ ಕರಗಿದೆ, ಅಕ್ಕಿ ಕೂಡ ವಿಸಿಲ್ ಬಂತು. ಈಗ ಇದರಲ್ಲಿ ಶೋಧಿಸ್ಕೊಂಡು ಒಂದೇ ಸಲ ಬೆಲ್ಲನ ಕರಗಿಸ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಗಲೀಜಿರುತ್ತೆ ಬೆಲ್ಲದಲ್ಲಿ, ಕೆಲವರಲ್ಲಿ ಇರೋದಿಲ್ಲ, ಕೆಲವರಲ್ಲಿ ಇರುತ್ತೆ. ಸೊ ಇದನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ನಾನು ಇನ್ನೊಂದು ಗ್ಲಾಸು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಹಾಲು ಆಲ್ರೆಡಿ ಕಾಯಿಸಿ ತಣ್ಣಗಾಗಿರೋ ಹಾಲೇ, ಹಾಗಾಗಿ ಡೈರೆಕ್ಟಾಗಿ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಅನ್ನ ಎಲ್ಲ ಕೂಡ ಬೆಂದಿರೋದೇ ಅಲ್ವಾ, ಹಾಗಾಗಿ ಹಸಿ ಹಾಲು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಕಾಯಿಸಿರೋ ಹಾಲನ್ನು ಹಾಕ್ಕೊಂಡು ಈಗ ಬೆಲ್ಲ ಅದೆಲ್ಲ ಹಾಕಿದ್ವಲ್ಲ, ಚೆನ್ನಾಗಿ ಒಂದು ಸಲ ಕುದಿಸ್ಕೊಂಡು ಸ್ವಲ್ಪ ಕಾಯಿ ತುರಿನ ಕೂಡ ಹಾಕ್ಕೊತಾ ಇದ್ದೀನಿ. ಕಳಶದಲ್ಲಿ ಇದ್ದಿದೆ ಕಾಯಿ, ಅದನ್ನು ತುರ್ಕೊಂಡು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ದ್ರಾಕ್ಷಿ ಗೋಡಂಬಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ನಾನು ಈಗ ಹಾಕ್ತಾಯಿಲ್ಲ, ಏಕೆ ಅಂದರೆ ತಿನ್ನೋವಾಗ ಸೇರಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ. ಬಿಸಿ ಮೇಲೆ ಅಷ್ಟು ಗೊತ್ತಾಗೋದಿಲ್ಲ ಟೇಸ್ಟು, ನಾವು ತಿನ್ನೋವಾಗ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ. ಸೊ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.